ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಾಪಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಅಕ್ಕಗೆ ಚೈನ್ ತೊಗೊಂಬಂದಿದ್ದಾರೆ ನಮ್ಮಮ್ಮ. ನಮ್ಮ ಅಕ್ಕದೊಂದು ಕಟ್ಟಾಗ್ಬಿಟ್ಟಿತ್ತು ಚೈನು, ಅದಕ್ಕೆ ತೊಗೊಂಬಂದಿದ್ದಾರೆ. ಆಮೇಲೆ ಸೈಡ್ ವಾಲೇನೂ ತೊಗೊಂಬಂದಿದ್ದಾರೆ. ಇದು ಸೈಡ್ ವಾಲೆ ಸರಿಯಾಗಿ ಕಾಣಿಸ್ತಾ ಇಲ್ವಾ? ಇದು ಸೈಡ್ ವಾಲೆ, ಇದು ಮೂಗ್ಬಟ್ಟು. ನನ್ನ ಮಗನಿಗೂ ನಡುವು ದಾರ ತಂದಿದ್ದಾರೆ. ನಮ್ಮಮ್ಮ ಆಗಿಬಿಟ್ಟಿದ್ದಾರೆ, ಕಟ್ಬಿಟ್ಟಿದ್ದಾರೆ. ಇದು ವೆಡ್ನೆಸ್ಡೇ ತೊಗೊಂಬಂದಿದ್ದು. ಇದು ಗುರುವಾರ ವಿಡಿಯೋ ಮಾಡ್ತಾ ಇರೋದು. ಅವರು ವೆಡ್ನೆಸ್ಡೇ ಹೋಗಿ ತೊಗೊಂಬಂದಿರೋದು. ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇರೋದು. ನಮ್ಮಮ್ಮ ಇದಕ್ಕೊಂದು ಬೇಳೆ ಸಾಂಬಾರು ಮಾಡೋಕ್ಕೆ ಆಲೂಗಡ್ಡೆ ಸ್ವಲ್ಪ ಕಟ್ ಮಾಡಿಕೊಂಡಿದ್ದಾರೆ. ಇದಕ್ಕೊಂದು ಬೇಳೆ ಎಲ್ಲ ಇಟ್ಕೊಂಡಿದ್ದಾರೆ. ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮಮ್ಮ. ಒಗ್ಗರಣೆ ಹಾಕ್ಬಿಟ್ಟು ಎಣ್ಣೆಲಿ ಬೇಯಿಸ್ಕೊತಾರದ ಇದು ಆಲೂಗಡ್ಡೆನೂ ಕಾಳುಗಳು. ಉಪ್ಪು ಇವಾಗ ಹಾಕ್ಬಿಟ್ಟಿದೆಯಮ್ಮ. ಮಸಾಲೆ ರುಬ್ಕೊಳ್ಳೋಕ್ಕೆ ಟೊಮೆಟೊ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊಕೊನೆಟ್ಟು, ಧನಿಯಾ ಪುಡಿನ ಅದು 2 ಸ್ಪೂನು. ಮಸಾಲೆಗೆ ಎಲ್ಲ ಚಕ್ಕೆ ಲವಂಗ ಹಾಕೈತಂತೆ. ಇವಾಗ ಚಕ್ಕೆ ಲವಂಗ ಹಾಕಲ್ಲಮ್ಮ. ಅರಿಶಿನ ಸ್ವಲ್ಪ, ಖಾರದ ಪುಡಿ 1 ಸ್ಪೂನಾ. ಮೇಲೆ ಫ್ರೈ ಮಾಡಿರೋ ಕಾಳುಗಳು. ಇದಕ್ಕೆ ಬೇಳೆ ಸಾರು. ಮಸಾಲೆ ರುಬ್ಬಿದೆ. ಈ ಮಸಾಲೆನ ಈಗ ಕಾಳು ಜೊತೆ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಕಾಯಿಸೋದು. ಇಷ್ಟೊತ್ತು ಎಣ್ಣೆ ಫ್ರೈ ಆಗಬೇಕಾ ಕಾಳುಗಳು? ಇದಕ್ಕೆ ಉಪ್ಪು ಹಾಕೈತಮ್ಮ? ಹಾಕೈತಾ? ಮಸಾಲೆ ಹಾಕಿ ಉಪ್ಪು ಫಸ್ಟೇ ಹಾಕ್ಬಿಟ್ಟಿದೆಯಾ? ಕಾಳುಗಳು ಬೇಯಕ್ಕಾಗ್ದಮ್ಮ? ಇದು ಕಾದ್ಬಿಟ್ಟು ತಿರ್ಗಾ ಒಗ್ಗರಣೆ ಹಾಕ್ಬೇಕಾ? ಸಾಕು ಅಷ್ಟೇ ಹಾಕಿರೋದು? ಫಸ್ಟ್ ಹಾಕಿರೋದೆ ಕಾಳುಗಳು ಬೇಯಕ್ಕೆ ಒಗ್ಗರಣೆ ಬೇಕಂದ್ರೆ ಹಾಕಿಬೋದು, ಇಲ್ಲಾಂದ್ರೆ ಅಷ್ಟೇ. ಬೇಳೆ ಸಾಂಬಾರು ರೆಡಿ ಆಗಿತ್ತು ಚಿನ್ನಿ. ಇದಕ್ಕೆ ಬೇಳೆ ಕಾಳು ಸಾರು ತಿನ್ನು. ಬೂವಾಕ ನೀನು ಜಾತ್ರೆಗೆ ಹೋಗ್ಬಿಟ್ಟು ತೊಗೊಬಂದಿದೆಯಲ್ಲ ಕೋಳಿ ಸ್ಪೆಕ್ಸು, ಅದೇನಪ್ಪು ದೆವ್ವ ಥರ ಇರೋದು, ಅದನ್ನೇನಂತಾರೆ? ಭೂತನ ಇದು? ನೀಕಿ ಹಾಕೊಂತೈತೆ ಈ ಥರ ದೆವ್ವನ? ಆಗಿದೆ ಮುದ್ದೆ. ಈಗ ತಿನ್ನೋದಷ್ಟೇ. ಇದಕ್ಕೆ ಮೇಲೆ ಸಾಂಬಾರು ಮುದ್ದೆ ಆಗಿದೆ. ಇವಾಗ ತಿನ್ನೋದಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್